ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಇವತ್ತೊಂದು ಒಳ್ಳೆ ಅದ್ಭುತವಾದಂತಹ ಮಾರ್ನಿಂಗ್ ರೊಟೀನ್ನೊಂದಿಗೆ ಈ ವಿಶೇಷ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೇನೆ. ಸೊ ಸಾಕಷ್ಟು ನಮ್ಮ ಲೈಫ್ಗಳಲ್ಲಿ ನಮ್ಮ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೋ ಅದ್ರ ಮೇಲೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಕೆಲಸವನ್ನು ಮಾಡಬೇಕು ಆ್ಯಂಡ್ ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದು ನಮ್ಮ ಜಸ್ಟ್ ಬೇಸಿಕ್ ನಾಲೆಡ್ಜ್ ಇರಲ್ಲ. ಸೊ ಇವತ್ತಿನ ಒಂದು ಟಾಪಿಕ್ನಲ್ಲಿ, ಇವತ್ತಿನ ವಿಶೇಷವಾದ ಸಂಚಿಕೆಯಲ್ಲಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಏನು ಕೆಲಸ ಮಾಡಿದ್ರೆ ನಮ್ಮ ಲೈಫ್ ತುಂಬ ಅತ್ಯದ್ಭುತವಾಗಿ ಆ ದಿನ ನಡೆಯುತ್ತೆ ಆ್ಯಂಡ್ ನಮ್ಮ ಸಕ್ಸಸ್ಗೆ ಒಂದು ದಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ಯಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಇಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟು ಕಾನ್ಸ್ಟೆಂಟ್ ಪ್ರೀತಿ ಕೊಡ್ತಕ್ಕಂತಹ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ, ಸೊ ನಿಮ್ಮ ಆತ್ಮೀಯರಿಗೂ ಕೂಡ ಶೇರ್ ಮಾಡಿ. ಇಲ್ಲಿವರೆಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟಾಪಿಕ್ ಕಡೆ ಹೋಗೋಣ. ಸ್ನೇಹಿತರೆ, ಸಾಕಷ್ಟು ವಿಷಯಗಳನ್ನ ನಾನು ಮಾತಾಡ್ತಾ ಬರ್ತಾ ಇದ್ದೀನಿ ಆ್ಯಂಡ್ ನಮ್ಮ ಲೈಫಿಗೆ ಅದು ಅನುಗುಣ ಆಗ್ತಕ್ಕಂತಹ ಒಂದು ವಿಷಯ ಆ್ಯಂಡ್ ಫಿನಾನ್ಷಿಯಲಿ ಆಗಿರ್ಬೋದು, ನಾವು ಲೈಫಲ್ಲಿ ಹೇಗೆ ಸಕ್ಸಸ್ನ ಕಾಣಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವೀಡಿಯೋಸ್ ಹಾಗೆ ರೆಮಿಡೀಸ್ಗಳನ್ನ ತಿಳಿಸ್ತಾ ಬರ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಮಾರ್ನಿಂಗ್ ರೊಟೀನ್ ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಸಾಕಷ್ಟು ಜನ ಕೆಲವೊಂದಷ್ಟು ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ತುಂಬ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಮೊದಲನೇದಾಗಿ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಕೆಲಸವನ್ನು ಮಾಡಿದ್ರೆ ನಮಗೆ ದರಿದ್ರ ಬರುತ್ತೆ ಆ್ಯಂಡ್ ನಮ್ಮ ಸೋಮಾರಿತನ ಬರುತ್ತೆ, ನಮ್ಮ ಸಕ್ಸಸ್ಗೆ ಒಂದು ದಾರಿನ ಕೊಡಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಫಸ್ಟು, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರು ಆ ಕಡೆ ಈ ಕಡೆ ಎದ್ರು ಕೂಡ ಹೊರಳಾಡಿ ಹಾಗೇನೇ ಮಲ್ಕೊಳ್ತಾರೆ. ಸೊ ಒಂದು ನೆಗೆಟಿವ್ ವೈಬ್ ಏನಂತ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಫೋನ್ನ ನೋಡ್ತಕ್ಕಂತಹದ್ದು, ಆ ಫೋನಿನ ಗ್ಲಾಸ್ ಏನಿದೆ ಅದು ನಮಗೆ ರಾಹು ದೋಷ, ಕುಜ ದೋಷ, ಮತ್ತು ನಮಗೆ ಸಾಕಷ್ಟು ಒಂದು ಯಾವುದ್ಯಾವುದೋ ಒಂದು ದೋಷಗಳು ಬಂದು ನಮ್ಮ ನೆಗೆಟಿವ್ ಎನರ್ಜಿನ ಫೀಲ್ಡ್ ಮಾಡ್ತಾ ಇರ್ತವೆ, ಪಾಸಿಟಿವ್ ಎಲ್ಲ ಹೇಳ್ಕೊಂಡು. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ನ ನೋಡದೆ ಜಸ್ಟ್ ಕೆಲವರು ಮುಖ ತೊಳಿದೇನೆ ಕನ್ನಡಿನ ನೋಡ್ಕೊಳ್ತಕ್ಕಂತಹದ್ದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಫಸ್ಟು ಮುಖ ತೊಳೆದು ಕನ್ನಡಿನ ನೋಡ್ಕೊಳ್ಳಿ. ಯಾಕಂದರೆ ನಾವು ಒಂದು ಸ್ವಪ್ನದಲ್ಲಿ ಇರ್ತೀವಿ, ಆ ಸ್ವಪ್ನದಲ್ಲಿ ಎದ್ದಾಗ ಸ್ವಲ್ಪ ನಮ್ಮ ಒಂದು ವೈಬ್ರೇಷನ್ ಇರುತ್ತೆ, ಆ ಲೋಕದಲ್ಲೇ ನಾವು ಸವಿತಾ ಇರ್ತೀವಿ. ಸೊ ಜಸ್ಟ್ ನಮ್ಮ ಒಂದು ರಿಲ್ಯಾಕ್ಸ್ ಆಗಬೇಕಾಗುತ್ತೆ. ಮುಖ ತೊಳಿದೇನೆ ನಾವು ಮಿರರ್ನ ನೋಡ್ತಕ್ಕಂತಹದ್ದು, ಮತ್ತು ನಾವು ಆ ಕಡೆ ಈ ಕಡೆ ಹೊರಳಾಡ್ತಕ್ಕಂತಹದ್ದು, ಇವೆಲ್ಲ ನೆಗೆಟಿವ್ ಫೀಲ್ಡ್ ಮಾಡ್ತಾ ಇರುತ್ತೆ. ಸೊ ಫೋನ್ನ ನೋಡ್ತಕ್ಕಂತಹದ್ದು ಅದನ್ನು ಅವಾಯ್ಡ್ ಮಾಡಿ, ಸಾಧ್ಯವಾದಷ್ಟು ನೀವು ಮಲ್ಕೊಳ್ತಕ್ಕಂತಹ ಜಾಗದಿಂದ ದೂರ ಇರ್ತಕ್ಕಂತಹ ಸಂದರ್ಭವನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಟಾಪಿಕ್ ಏನಂತಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಸಂಬಂಧ ಆಗಿರ್ಬೋದು, ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ಮನೆಯಲ್ಲಿ ನಾವು ಎದ್ದ ತಕ್ಷಣ ಒಂದು ಕಠಿಣವಾದಂತಹ ಮಾತನ್ನು ಮಾತಾಡ್ತಕ್ಕಂಥದ್ದು, ರೇಗಾಡ್ತಕ್ಕಂಥದ್ದು ಅಥವಾ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ನಮ್ಮ ಇಡೀ ದಿನವನ್ನು ಅದು ಸ್ಪಾಯಿಲ್ ಮಾಡಿಬಿಡುತ್ತೆ. ಸೊ ಆ ನೆಗೆಟಿವಿಟಿ ಎನರ್ಜಿನ ಫೀಲ್ಡ್ ಮಾಡುತ್ತೆ. ಸೊ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೋ ಅಥವಾ ಒಂದು ನಾವು ಸಾಲ ಅಥವಾ EMI, ಇವತ್ತು ಚೀಟಿ ಕಟ್ಟಬೇಕು, EMI ಕಟ್ಟಬೇಕು, ಮತ್ತು ನಂದು ಸಾಲ ಇದೆ, ಆ ಸಾಲಕ್ಕೆ ಬಡ್ಡಿ ಕಟ್ಟಬೇಕು, ಈ ರೀತಿ ನಮ್ಮ ಮೈಂಡ್ಗೆ ನಾವು ಒತ್ತಡವನ್ನು ಕೊಡ್ತಾ ಇರುತ್ತೆ. ಏನಾಗುತ್ತೆ ಅಂತ ಅಂದರೆ, ಆ ಸಾಲನೇ ನೆಗೆಟಿವಿಟಿ ನಮ್ಮನ್ನು ತಗೊಂಡು ಹೋಗ್ತಾ ಇರುತ್ತೆ. ನಿಮ್ಮ ದುಡ್ಡನ್ನು ಹೇಗೆ ಅದು ಬರ್ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಸೊ ಆ ನೆಗೆಟಿವಿಟಿಯಿಂದ ನೀವು ದಯವಿಟ್ಟು ಹೊರಗೆ ಬರಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮನೆ ಮಂದಿ ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏಕವಚನದಿಂದ ಅಥವಾ ರೂಡಾಗಿ ಮಾತಾಡಬೇಡಿ, ಪ್ರೀತಿಯಿಂದ ಮಾತಾಡಿ. ಒಂದು, ಎದ್ದ ತಕ್ಷಣ ನೀವು ಮೊಬೈಲ್ನ ಅವಾಯ್ಡ್ ಮಾಡಿ. ಮೊಬೈಲ್ ಸ್ಕ್ರೀನಿಂದ ನಾವು ಸ್ವಪ್ನದಲ್ಲಿ ಇರ್ತಕ್ಕಂತಹ ಸಿಚುವೇಶನ್ನಿಂದ ನಾವು ನೆಗೆಟಿವಿಟಿ ಎಲ್ಲವನ್ನ, ಈ ಸೋಷಿಯಲ್ ಮೀಡಿಯಾದಿಂದ ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ, ನಾನು ಇನ್ನೂ ದುಡ್ಡು ಮಾಡ್ಲಿಕ್ಕೆ ಆಗ್ತಿಲ್ಲ, ಸಾಲ, ಅದು ಇದು ಎಲ್ಲವನ್ನ ನೆಗೆಟಿವಿಟಿಯಿಂದ ತೆಗೆದು ಹಾಕ್ಬಿಡಿ. ಸೊ ಇದಿಷ್ಟು ನಾವೇನು ಮಾಡಬಾರ್ದು ಅಂತ ಆದರೆ, ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸ್ತಾ ಹೋಗೋಣ. ಮೊದಲನೇದಾಗಿ, ಫಸ್ಟು ಎದ್ದ ತಕ್ಷಣ ನೀವು ರಿಲ್ಯಾಕ್ಸ್ ಆಗಿ, ನೀವು ಆ ಸ್ವಪ್ನದಿಂದ ಇರುತ್ತೆ. ಸೊ ಈ ಕೈಯನ್ನು ರಬ್ ಮಾಡಿ, ಈ ಬಿಸಿಯನ್ನು ಕಣ್ಣಿಗೆ ಒತ್ತಿ, ಈ ಕಣ್ಣಲ್ಲಿ ನೀವು ಕರಾಗ್ರೆ ವಸತಿ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಗೋವಿಂದ. ಸೊ ಈ ರೀತಿ ಹೇಳೋದ್ರಿಂದ ನಿಮ್ಮ ಅರ್ಥ ಏನು ಅಂತ ಅಂದರೆ, ಕರಾಗ್ರೆ ವಸತಿ ಲಕ್ಷ್ಮಿ. ಸೊ ನಿಮಗೆ ಲಕ್ಷ್ಮಿ ಎಷ್ಟು ಇಂಪಾರ್ಟೆಂಟೋ, ಸರಸ್ವತಿನೂ ಕೂಡ, ಕರಮಧ್ಯೆ ಸರಸ್ವತಿ ಅಷ್ಟೇ ಇಂಪಾರ್ಟೆಂಟು. ಈ ರೀತಿ ಹೇಳಿ ನಿಮ್ಮ ವೈಬ್ರೇಷನ್ನ ಪಾಸಿಟಿವ್ ಮಾಡ್ಕೊಳ್ಳಿ. ಸೊ ಈ ರೀತಿ ಹೇಳಾದ್ಮೇಲೆ ಏನು ಮಾಡಿ, ನೆಕ್ಸ್ಟ್ ತದನಂತರ ನಿಮ್ಮ ಒಂದು ಒಳ್ಳೆ ಲೈಫ್ನ ಗುಡ್ ಅಫರ್ಮೇಷನ್ನ, ಒಂದು ಲೈಫ್ ರಿಚುವಲ್ನ ಹೇಳ್ಕೊಳ್ಳಿ. ಸೊ ಆಲ್ರೆಡಿ ಕಣ್ಣನ್ನು ಮುಚ್ಚಿ ಹಾಗೆ ಕೈಯನ್ನು ಇಟ್ಕೊಳ್ಳಿ. ನಿಮ್ಮ ವಿಜುವಲೇಷನ್ ಏನಿದೆ, ನನಗೆ ನನ್ನ ಒಂದು ಹಣದ ಪೆಟ್ಟಿಗೆಯಲ್ಲಿ, ಹಣದ ತಿಜೋರಿನಲ್ಲಿ ಸಾಕಷ್ಟು ಹಣ ಇದೆ, ನನಗೆ ಬೆಳ್ಳಿ, ಒಡವೆ, ಸಾಕಷ್ಟು ಹಣಗಳೆಲ್ಲ ಸುರಿದು ಬರ್ತಾ ಇದೆ.
ಸಾಕಷ್ಟು ಹಣಗಳೆಲ್ಲ ನನ್ನ ಬೀರು ತುಂಬ ಇದೆ, ಒಳ್ಳೆ ವೈಬ್ರೇಷನ್ ಇದೆ, ಒಳ್ಳೊಳ್ಳೆ ಕೆಲಸಗಳಿಗೆ ಉಪಯೋಗಿಸ್ತಾ ಇದ್ದೀನಿ, ಆಲ್ರೆಡಿ ನನ್ನ ಹತ್ರ ದುಡ್ಡು ಇದೆ ಅನ್ನೋ ವಿಸ್ವಲೇಷನ್ನ ನೀವು ಮಾಡ್ಕೊಳ್ಳಿ. ಮತ್ತು ಗುಡ್, ಅದೇ ರೀತಿ ಒಂದು ಒಳ್ಳೆ ರಿಚುವಲ್ನ ಮಾಡ್ಕೊಳ್ಳಿ. ನಿಮಗೆ ಏನಾಗಬೇಕಾಗಿದೆ ಇಂಪಾರ್ಟೆಂಟ್, ಇನ್ಸ್ಟೆಂಟ್ಲಿ ನಿಮ್ಮ ಲೈಫಲ್ಲಿ ಏನಾಗಬೇಕಾಗಿದೆ. ಫಾರ್ ಎಕ್ಸಾಂಪಲ್, ನಾನು ಕಾರ್ ತೊಗೋಬೇಕು ಅಥವಾ ಒಂದು ಮದುವೆ ಆಗಬೇಕು. ಆಲ್ರೆಡಿ ನನಗೆ ಮದುವೆ ಆಗಿದೆ, ನನ್ನ ಗಂಡ ಅಥವಾ ನನ್ನ ಹೆಂಡತಿ ಜೊತೆ ನಾನು ಸಂತೋಷವಾಗಿ ಖುಷಿಯಾಗಿದ್ದೀನಿ ಅಂತ ಹೇಳಿ ನಿಮ್ಮ ಗುಡ್ ಅಫರ್ಮೇಷನ್ನ ಬೆಳಿಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಈ ರೀತಿ ಒಂದು ಸ್ತೋತ್ರವನ್ನು ಹೇಳಿದ ನಂತರ ನೀವು ಒಂದು ಹಣ, ನೆಮ್ಮದಿ, ಒಂದು ಒಳ್ಳೆ ಕುಟುಂಬ, ಆರೋಗ್ಯವಾಗಿದ್ದೇನೆ, ನನಗೆ ನನ್ನ ಹಣದ ತಿಜೋರಿನಲ್ಲಿ ಸಾಕಷ್ಟು ಹಣ ಇದೆ ಅಂತ ಹೇಳ್ಕೊಂಡಾದ್ಮೇಲೆ ನಿಮ್ಮ ಗುಡ್ ಅಫರ್ಮೇಷನ್ ಏನಿದೆ, ನಿಮ್ಮ ಒಳ್ಳೆ ಇನ್ಸ್ಟೆಂಟ್ಲಿ ನಿಮಗೆ ಏನಾಗಬೇಕಿದೆ ನಿಮ್ಮ ಜೀವನದಲ್ಲಿ, ಅಥವಾ ಒಂದು ಬಿಸ್ನೆಸ್ ಸಕ್ಸಸ್ ಆಗಬೇಕಾ, ಅಥವಾ ಮದುವೆ ಆಗಬೇಕಾ, ಅಥವಾ ಮನೆ ತೊಗೋಬೇಕಾ, ಆಲ್ರೆಡಿ ನಾನು ಮನೆ ಕಟ್ಟಿದ್ದೀನಿ, ಈ ರೀತಿ ನನ್ನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ, ಆಲ್ರೆಡಿ ಇದ್ದೀನಿ ಅನ್ನೋ ರೀತಿ ಖುಷಿನಲ್ಲಿ ನಿಮಗೆ ಹೇಗೆ ಖುಷಿ ವ್ಯಕ್ತಪಡಿಸ್ತೀರೋ ಆ ರೀತಿ ನೀವು ಒಂದು ವಿಸ್ವಲೇಷನ್ನ ಮಾಡಿಕೊಂಡು ಕಣ್ಣನ್ನು ನಿಧಾನವಾಗಿ ತೆರೆದು ಭೂಮಿಗೆ ಪಾದಾರ್ಪಣೆಯನ್ನು ಮಾಡಿ. ನೀವು ಹಾಸಿಗೆಯಿಂದ ಬೆಡ್ಡಿಂದ ಇಳಿದ ತಕ್ಷಣ ನೀವು ಪಾದನ ಭೂಮಿ ಮೇಲೆ ಇಡ್ತೀರಲ್ವ, ಅದಕ್ಕೊಂದು ಸ್ತೋತ್ರ ಇದೆ, ಅದಕ್ಕೆ ಹೇಳಲಿಕ್ಕೆ ಟೈಮ್ ಇರಲ್ಲ, ಸೊ ತುಂಬ ಲಾಂಗ್ ಇದೆ. ಸೊ ಅದ್ರ ಬದಲು ತಾಯಿ, ಭೂಮಿ ತಾಯಿ, ನಿನ್ನ ಮೇಲೆ ನಾನು ಕಾಲಿಡ್ತಾ ಇದ್ದೀನಿ, ಏನಾದರೂ ಅಪರಾಧ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳಿಬಿಟ್ಟು ಆ ಒಂದು ಏನಿರುತ್ತೆ ಆ ಪಾದದ ಕೆಳಗಡೆ ದಿನನಿತ್ಯ ನೀವೇನು ಮಾಡಬೇಕು ಅಂದ್ಕೊಂಡಿರ್ತೀರಾ, ಸೊ ಮುಖವನ್ನು ತೊಳೆದು ಅಥವಾ ಒಂದು ನಿಮ್ಮ ನೇಚರ್ ಏನಿದೆ ಅದನ್ನು ಸವಿದು ನಿಮ್ಮ ನಿತ್ಯ ಕರ್ಮಗಳು ಏನಿದೆ ಅದನ್ನು ಪೂರೈಸಿ, ನಿಮ್ಮ ತದನಂತರ ನಿಮ್ಮ ಜೀವನದ ಲೈಫ್ ಸ್ಟೈಲ್ ಏನಿದೆ ಅದನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು. ಸೊ ಇದಿಷ್ಟು ನಿಮ್ಮ ಲೈಫ್ ಆ್ಯಂಡ್ ಮಾರ್ನಿಂಗ್ ರೊಟೀನ್ ಗುಡ್ ವೈಬ್ರೇಷನ್ ನೀವು 100% ನೋಡಿ ಮಾಡಿ. ಯಾಕಂದರೆ ಆ ದಿನ ನಿಮ್ಮ ಎಲ್ಲ ಕೆಲಸಗಳು ಯಾವ ರೀತಿ ಗುಡ್ ವೈಬ್ರೇಷನಲ್ಲಿರುತ್ತೆ ಮತ್ತು ಯಾವ ರೀತಿ ಅತ್ಯುನ್ನತವಾದಂಥ ಸಕ್ಸಸ್ಫುಲ್ನ ನೀವು ಜೀವನ ಮಾಡಿರ್ತೀರ. ಜೊತೆಗೆ ಒಂದು ನೀವು ಪಾಸಿಟಿವ್ ವೈಬಿಂದ ಎದ್ದಿರ್ತೀರ, ನೀವು ಆಲ್ರೆಡಿ ವಿಸ್ವಲೇಷನ್ ಮಾಡಿರ್ತೀರ, ನೀವು ನನ್ನ ಹತ್ರ ಸಾಕಷ್ಟು ಹಣ ಇದೆ, ನೆಮ್ಮದಿ ಇದೆ, ಕುಟುಂಬ ಇದೆ, ಒಳ್ಳೆ ರಿಲೇಷನ್ಶಿಪ್ ಇದೆ ಅಂತ ನೀವು ಹೇಳ್ಕೊಂಡಿರ್ತೀರ. ಅಂತಹ ಕನೆಕ್ಟ್ಗಳನ್ನ, ಅಂತಹ ವ್ಯಕ್ತಿಗಳನ್ನ ಕನೆಕ್ಟ್ ಮಾಡಿರ್ಬೋದು. ನೀವು ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ನೀವು ಮಾಡ್ತಕ್ಕಂಥ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಆಗಿರ್ಬೋದು, ನೀವೇನೇ ಕೈಗೊಂಡಿರ್ತಕ್ಕಂಥ ಕೆಲಸ ಆಗಿರ್ಬೋದು, ಆ ಕೆಲಸ ಕಾರ್ಯಗಳಲ್ಲಿ ದುಡ್ಡನ್ನು ನೀವು ಮ್ಯಾಗ್ನೆಟ್ ರೀತಿ ಎಳೆಯೋ ಥರ, ಮ್ಯಾಗ್ನೆಟ್ ರೀತಿ ನಿಮ್ಮ ಹತ್ರನೇ ಬರುತ್ತೆ ಆ ದುಡ್ಡು. ಆ ರೀತಿ ಯೂನಿವರ್ಸ್ಗೆ ಆ ನಿಮ್ಮ ಪ್ರೇಯರ್ ತಲುಪಿರುತ್ತೆ, ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಮತ್ತು ನೀವು ಒಂದು ಗುಡ್ ಅಫರ್ಮೇಷನ್ನ ಮಾಡಿರ್ತೀರಾ, ನನಗೊಂದೊಳ್ಳೆ ಇಂಥದ್ದೊಂದು ಸಕ್ಸಸ್ ಆಗಬೇಕು ಅಂತ, ಅದಕ್ಕೆ ಒಂದು ಒಳ್ಳೊಳ್ಳೆ ಕನೆಕ್ಷನ್ನ ಯೂನಿವರ್ಸ್ ಒಂದು ಒಳ್ಳೆ ರೀತಿ ತಲುಪಿಸ್ತಾ ಇರ್ತಾನೆ. ಈ ರೀತಿ ನೀವು ಮಾಡಿ ನೋಡಿ. ಯಾಕೆ ಲೈಫಲ್ಲಿ ನಾವು ಅಂದ್ಕೊಂಡಿರ್ತಕ್ಕಂತಹ ಇಡೀ ಎಂಡ್ ಆಫ್ ದಿ ಡೇ ನಾವು ಹ್ಯಾಪಿಯಾಗಿ ಒಂದು ಒಳ್ಳೆ ಹರ್ಷದಿಂದ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಒಂದು ಒಳ್ಳೆ ರೀತಿ ಯಾಕೆ ಸಕ್ಸಸ್ ಆಗಲ್ಲ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಲೈಫಲ್ಲಿ ಪ್ರತಿಯೊಂದು ಕೂಡ ನಾವೇನಂತ ಅಂದ್ಕೊಂಡಿರ್ತೀವ, ನಾವು ಸಬ್ಕಾನ್ಸಿಯಸ್ ಮೈಂಡ್, ನೀವು ಯೋಚನೆ ಮಾಡಿ. ಇವಾಗ ಜಸ್ಟ್ ಒಂದು ಹುಣಸೆ ಹಣ್ಣನ್ನ ತಿಂದ್ಬಿಟ್ಟು ನೋಡಿ, ನಾವು ಆ ಹುಣಸೆ ಹಣ್ಣು ತಿಂತಾ ಇರೋದನ್ನ ಫ್ಲೇವರ್ನ ನಮ್ಮ ಮೈಂಡಿಗೆ ಹೋಗ್ತಾ ಇರುತ್ತೆ. ಸೊ ಫ್ಲೇವರ್ ಹೇಗಾಗುತ್ತೆ, ನಮಗೆ ಬಾಯಿ ನೀರು ಬರ್ತಾ ಇರುತ್ತೆ. ಸೊ ಹಾಗೇ ನಾವು ದೇಹದಲ್ಲಾಗಿರ್ಬೋದು, ಮನಸ್ಸಲ್ಲಾಗಿರ್ಬೋದು, ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ನಾವೇನನ್ನು ಅಂದ್ಕೊಳ್ತಾ ಇರ್ತೀವೋ ಅದು ಇದು ತಪ್ಪು, ಇದು ನೀನು ತಿಂತಾ ಇದೆಯಾ ಅನ್ನೋದು ಗೊತ್ತಿಲ್ಲ. ಆ ಫ್ಲೇವರ್ ಹೇಗಿರುತ್ತೆ, ಹುಣಸೆ ಹಣ್ಣು ತಿಂತಾ ಇರೋದು ಹುಳಿ ಬರುತ್ತೆ, ಆ ಹುಳಿ ಫ್ಲೇವರ್ ನಿಮ್ಮ ಬಾಯಲ್ಲಿ ನೀರನ್ನು ತರಿಸ್ತಾ ಇರುತ್ತೆ. ಸೊ ಜಸ್ಟ್ ಇಮ್ಯಾಜಿನೇಷನ್ಸ್, ನೀವು ಏನನ್ನು ಅಂದ್ಕೊಂಡಿರ್ತೀರಾ ಅದೇ ಆಗ್ತಾ ಇರುತ್ತೆ. ಇದು ಸತ್ಯ, ಇದು ಹೇಗಾಗುತ್ತೆ ಹಾಗಾಗುತ್ತೆ ಅನ್ನೋರು ಮಾಡೋಕ್ಕೆ ಹೋಗಬೇಡಿ. ನೀವು ಇದನ್ನು 3 ಮಂತ್ ಕಂಟಿನ್ಯೂ ಈ ರೀತಿ ಮಾಡ್ತಾ ಬನ್ನಿ, ನಿಮ್ಮ ಲೈಫೇ ಟರ್ನ್ ಆಗುತ್ತೆ. ಹೇಗೆ ಒಂದು ಒಳ್ಳೆ ಸಕ್ಸಸ್ಫುಲ್ ಮ್ಯಾನ್ ಆಗ್ತೀರಾ ನೀವು, ಬಂದು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಟಾಪಿಕ್ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಚಾನಲ್ನ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನಿಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ಟಾಪಿಕ್ನ ಮುಗಿಸ್ತಾ ನೆಕ್ಸ್ಟ್ ಸಂಚಿಕೆನಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ತೆ.